ಸ್ನೇಹಿತರೆ, ನಮ್ಮ ಹತ್ರ ಇವಾಗ 2 ಪೆಟ್ರೋಲ್ ಇದೆ. ಒಂದು ಡಾರ್ಕ್ ಆರೆಂಜ್, ಇನ್ನೊಂದು ಲೈಟ್ ಎಲ್ಲೋ. ಇದರಲ್ಲಿ ಯಾವ್ದು ಬೆಸ್ಟ್ ಅಂತ ಗೊತ್ತಾ ನಿಮಗೆ? ಫಸ್ಟು ನಿಮಗೆ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ಕೇಳಿ, ಏನಕ್ಕೆ ಈ ಕಲರ್ ಬಂದಿರುತ್ತೆ ಅಂತ. ಕೆಲವೊಂದು ರೀಸನ್ಸ್ ಇದೆ ಸ್ನೇಹಿತರೆ. ಫಸ್ಟ್ ರೀಸನ್ ಬಂದು ಇದಕ್ಕೆ ಕೆಲವೊಂದು ಅಡಿಟಿವ್ಸ್ನ ಆ್ಯಡ್ ಮಾಡ್ತಾರೆ. ಅಂದರೆ ಡಿಟರ್ಜೆಂಟ್ ಆಗಿರ್ಬೋದು, ಆ್ಯಂಟಿ ನಾಕಿಂಗ್ ಏಜೆಂಟ್ ಆಗಿರ್ಬೋದು, ಮತ್ತು ಪರ್ಫಾರ್ಮೆನ್ಸ್ ಬೂಸ್ಟರ್ ಆಗಿರ್ಬೋದು. ಡಿಟರ್ಜೆಂಟ್ನ ಆ್ಯಡ್ ಮಾಡೋದ್ರಿಂದ ನಿಮ್ಮ ಇಂಜಿನ್ ಒಳಗಡೆ ಕ್ಲೀನಾಗಿ ಸ್ಮೂತ್ ಫ್ಯೂಯಲ್ ಫ್ಲೋ ಸಿಗುತ್ತೆ. ನೆಕ್ಸ್ಟು ಆ್ಯಂಟಿ ನಾಕಿಂಗ್ ಏಜೆಂಟ್ನ ಆ್ಯಡ್ ಮಾಡೋದ್ರಿಂದ ಎಂಜಿನ್ ನಾಕಿಂಗ್ ಇಷ್ಟು ಕಮ್ಮಿ ಆಗುತ್ತೆ. ಅಂದರೆ ಅನ್ಬರ್ನ್ ಫ್ಯೂಯಲ್ನ ಕಂಟ್ರೋಲ್ ಮಾಡುತ್ತೆ. ಸೊ ನೀವು ಸ್ಟಾರ್ಟ್ ಮಾಡಿದಾಗ ಇಂಜಿನ್ನ ನೋಡಿರ್ಬೋದು, ಇಂಜಿನ್ ನಾಕಿಂಗ್ ಸೌಂಡ್ ಬರುತ್ತಲ್ಲ, ಅದಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಬೂಸ್ಟರ್ನ ಆ್ಯಡ್ ಮಾಡೋದ್ರಿಂದ ನಿಮ್ಮ ಇಂಜಿನ್ ಓವರಾಲ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಇನ್ನು ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಏಜಿಂಗ್ ಅಂತ ಕರಿತೀವಿ. ತುಂಬ ದಿನಗಳ ಕಾಲ ಪೆಟ್ರೋಲ್ನ ಸ್ಟೋರ್ ಮಾಡಿರೋದ್ರಿಂದ ಪೆಟ್ರೋಲ್ದು ಏಜ್ ಜಾಸ್ತಿಯಾಗಿ ಆಕ್ಸಿಡೈಸೇಷನ್ ಆಗುತ್ತೆ. ಸೊ ಈ ಆಕ್ಸಿಡೈಸೇಷನ್ ಏನು ಮಾಡುತ್ತಪ್ಪ ಅಂದರೆ ಪೆಟ್ರೋಲ್ ಕಲರ್ನ ಚೇಂಜ್ ಮಾಡುತ್ತೆ. ಇನ್ನೂ ಒಂದು ರೀಸನ್ ಇದೆ. ಈ ಪೆಟ್ರೋಲ್, ಡೀಸೆಲ್, ಸೀಮೆಣ್ಣೆ ಎಲ್ಲ ಏನು ನೋಡ್ತೀವಿ, ಇದು ಕ್ರೂಡ್ ಆಯಿಲಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಸೊ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಬ್ಯಾಚ್ ನಂಬರ್ ಚೇಂಜ್ ಆಗುತ್ತೆ. ಸಪೋಸ್ ಒಂದು ಟ್ಯಾಂಕರಲ್ಲಿ ಬರೋ ಕ್ರೂಡ್ ಆಯಿಲ್ ಒಂದು ಬ್ಯಾಚ್ ಆದರೆ, ಇನ್ನೊಂದು ಟ್ಯಾಂಕಲ್ಲಿ ಬರೋ ಕ್ರೂಡ್ ಆಯಿಲ್ ಇನ್ನೊಂದು ಬ್ಯಾಚ್ ಆಗಿರುತ್ತೆ. ಸೊ ಆ ಬ್ಯಾಚ್ ವೈಸ್ ಕೂಡ ಕಲರ್ ಚೇಂಜ್ ಆಗುತ್ತೆ. ಫೈನಲಿ ನಿಮ್ಗೆ ಇವಾಗ ಯಾವ ಕಲರ್ನ ಚೂಸ್ ಮಾಡಬೇಕಂತಂದರೆ ಇದು ಲೈಟ್ ಎಲ್ಲೋ ಕಲರ್ನ ಚೂಸ್ ಮಾಡೋದ್ರಿಂದ ಇದರಲ್ಲಿ ಏಜ್ ಕಮ್ಮಿ, ಆ್ಯಕ್ಚುಲಿ ಈ ಪೆಟ್ರೋಲ್ಗೆ ಏಜ್ ಕಮ್ಮಿ ಆಗಿರುತ್ತೆ ಮತ್ತು ಕಮ್ಮಿ ಅಡಿಟಿವ್ಸ್ನ ಆ್ಯಡ್ ಮಾಡಿರ್ತಾರೆ. ಅದರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ನಿಮ್ಗೇನಾದರೂ 2 ಆಪ್ಷನ್ ಕೊಟ್ಟು ಯಾವುದನ್ನ ಚೂಸ್ ಮಾಡ್ತೀರಾ ಅಂತ ಕೇಳಿದ್ರೆ ಇದನ್ನು ಚೂಸ್ ಮಾಡಿ.